ಸಿದ್ಧಾರ್ಥ್ ಮಾತ್ ಕೇಳಿ ಪ್ರೀತಂಗೆ ಆಶ್ಚರ್ಯ ಆಯ್ತು. ಏನಂದೆ ನೀನು? ವಾಶ್ರೂಮಾ? ಇಲ್ಲೇ ಗರ ಬಡ್ದಿರೋ ತರ ನಿಂತಿದ್ದಾನೆ ಅಂದ. ಪ್ರೀತುಗೆ ಸಿದ್ಧಾರ್ಥ್ ಮಾತೇ ಅರ್ಥ ಆಗ್ಲಿಲ್ಲ. ಯೂಶ್ವಲಿ ಸಿದ್ಧಾರ್ಥ್ ರೋಹನ್ಗಷ್ಟೇ ಅಲ್ಲ, ಪ್ರೀತಂಗೂ ಕೂಡ ಜಂಕ್ ಫುಡ್ ತಿಂದ್ರೆ ಬೈತಿದ್ದ. ಅಂಥ ಸಿದ್ಧಾರ್ಥ್ ಇವತ್ತು ರೋಹನ್ಗೆ ಪಿಜ್ಜಾ ಕೊಡ್ಸಿದಾನ ಅಂತ ಅವನು ಸ್ಟನ್ ಆಗಿ ನಿಂತಿದ್ದ. ಸಿದ್ಧಾರ್ಥ್ಗೆ ರೋಹನ್ ಬಿಹೇವಿಯರ್ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಕೊನೆ ಪಕ್ಷ ಹೇಳಿ ಹೋಗ್ಬಹುದಾಗಿತ್ತು ಅಂತ ಅಂದ್ಕೊಂಡ. ಅವನ ಆ ಕಡೆ ಹೋಗ್ತಿದ್ದ ಹಾಗೆ ಆಯ್ರಾ ಮತ್ತೆ ಸಿಹಿ ವಾಶ್ರೂಮಿಂದ ಆಚೆ ಬಂದ್ರು. ಅವತ್ತಿನ ದಿನ ರೋಹನ್ ಮತ್ತೆ ಸಿಹಿ ಇಬ್ರಿಗೂ ತುಂಬಾ ಸ್ಪೆಷಲ್ ಆಗಿತ್ತು. ತುಂಬಾ ಸುಸ್ತಾಗಿದ್ದ ಆಯ್ರಾ ಸಿಹಿ ಜೊತೆ ಮಲ್ಗಿದ್ಲು. ಇವತ್ತು ಮಲ್ಗಿದ ತಕ್ಷಣ ಅವಳಿಗೆ ನಿದ್ದೆ ಬಂದ್ಬಿಡ್ತು. ಆದ್ರೆ ಸಿಹಿ ಪರಿಸ್ಥಿತಿ ಬೇರೆನೇ ಇತ್ತು. ಅವಳ ಕಣ್ಮುಂದೆ ಒಂದ್ ಪಿಕ್ಚರ್ ಓಡ್ತಿತ್ತು. ಅವಳು ತನ್ಗೆ ಇವತ್ತು ಪಿಜ್ಜಾ ತಿನ್ಸಿದ ಸಿದ್ಧಾರ್ಥೆ ತನ್ನಪ್ಪ ಆಗಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಕನ್ಸ್ ಕಾಣ್ತಾ ಇದ್ಲು. ಅಪ್ಪ ಅಮ್ಮ ಮತ್ತಾನು ಯಾವಾಗ್ಲೂ ಒಟ್ಟಿಗೆ ಇರ್ಬೇಕು, ಅಪ್ಪನ್ ಕೈನ ಹಿಡ್ಕೊಂಡು ಎಲ್ಲಾ ಕಡೆ ಓಡಾಡ್ಬೇಕು ಅಂತ ಯೋಚಿಸ್ತಾ ಇದ್ಲು. ಇದೇ ಯೋಚನೆಯಲ್ಲಿ ಅವಳು ಆಯ್ರಾನ ಗಟ್ಟಿಯಾಗಿ ತಪ್ಕೊಂಡು ನಿದ್ದೆ ಹೋದ್ಲು. ಅತ್ತ ಪಕ್ಕದ ಫ್ಲಾಟಲ್ಲಿದ್ದ ರೋಹನ್ಗೂ ಕೂಡ ಹಾಗೆ ಆಗಿತ್ತು. ಅವನು ಇವತ್ತು ತುಂಬಾ ಖುಷಿಯಾಗಿದ್ದ. ಮೊದಲನೇ ಬಾರಿಗೆ ಅವನು ಯಾವಾಗ್ಲೂ ಹಂಬಲಿಸ್ತಿದ್ದ ಅಮ್ಮ ಅವನಿಗೆ ಆಯ್ರಾ ರೂಪದಲ್ಲಿ ಸಿಕ್ಕಿದ್ಲು. ಆಯ್ರಾ ತನ್ನ ಮುದ್ದಾಗ್ ಮಾತಾಡ್ಸಿದ್ದು, ಅವಳು ತನ್ನ ತಲೆ ಸವರಿದ್ದು, ಪಿಜ್ಜಾ ತಿನ್ಸಿದ್ದೆಲ್ಲ ನೆನ್ಪಾಗಿ ಆಯ್ರಾನೇ ತನ್ನ ತಾಯಿಯಾಗಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅವನಿಗೆ ಅನಿಸ್ತಾ ಇತ್ತು. ಮತ್ತೊಂದು ಹೊಸ ಮುಂಜಾವು ಹುರುಪಿಂದ ಶುರುವಾಗಿತ್ತು. ಹಕ್ಕಿಯ ಕಲರವದ ಜೊತೆ ಬೆಂಗಳೂರಿನ ಸಿಟಿ ವೆಹಿಕಲ್ ಸೌಂಡ್ ಇಡೀ ಹೋಟೆಲ್ನ ಎಚ್ಚರಗೊಳಿಸ್ತು. ಪ್ರೆಸಿಡೆನ್ಷಿಯಲ್ ಸೂಟ್ 402 ಸೂಟ್ ಹಾಕೊಂಡು ಕನ್ನಡಿ ಮುಂದೆ ನಿಂತು ರೆಡಿ ಆಗ್ತಿದ್ದ ಸಿದ್ಧಾರ್ಥ್, ಪ್ರೀತಂ ಪಕ್ಕದ ಫ್ಲಾಟಲ್ಲಿರೋ ಆ ಲೇಡಿ ಬಗ್ಗೆ ಏನಾದ್ರೂ ತಿಳಿತಾ ಅಂತ ಕೇಳ್ದ. ಇಲ್ಲ ಬ್ರೋ, ಸಾರಿ, ಇವತ್ತು ಖಂಡಿತ ನಾನು ಅವಳ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ. ನನಗಂತೂ ಆ ಲೇಡಿ ಮೇಲೆ ತುಂಬಾ ಡೌಟ್ ಇದೆ. ಮೊದ್ಲು ನಮ್ ರೋಹನ್ ಚೆನ್ನಾಗೇ ಇದ್ದ, ಆದ್ರೆ ಅವಳನ್ನ ನೋಡ್ದಾಗಿಂದ ಅವ್ನು ಹೇಗೇಗೋ ಆಡ್ತಿದ್ದಾನೆ. ಅವಳು ರೋಹನ್ ಬ್ರೈನ್ ವಾಶ್ ಮಾಡಿ ನಿನ್ ಲೈಫಲ್ಲಿ ಎಂಟರ್ ಆಗಕ್ ನೋಡ್ತಿದ್ದಾಳೆ ಅನ್ಸತ್ತೆ ಅಂತ ಹೇಳ್ದ ಪ್ರೀತಂ. ಅಷ್ಟ್ರಲ್ಲೇ ರೋಹನ್ ಬೆಡ್ರೂಮ್ ಡೋರ್ ಓಪನ್ ಆಗಿದ್ ಸೌಂಡ್ ಕೇಳಿ ಅವರಿಬ್ರು ಬೇರೆ ವಿಷಯ ಮಾತಾಡೋದಕ್ ಶುರು ಮಾಡಿದ್ರು. ಸಿದ್ಧಾರ್ಥ್ ಯಾವ್ದೋ ಚಿಂತೆಲ್ ಹೇಳ್ದ, ಅಂದ್ಹಾಗೆ ಆ ಡಾಕ್ಟರ್ ಸಂಯುಕ್ತ ಇಂಡಿಯಾದಲ್ಲಿದಾರಂತೆ. ಅವ್ರನ್ನ ಆದಷ್ಟು ಬೇಗ ಹುಡುಕ್ಬೇಕು ಪ್ರೀತು, ಅವ್ರಿಗೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ನಿಟ್ಟುಸ್ರು ಬಿಟ್ಟ. ಆದ್ರೆ ಗೇಮಲ್ಲಿ ಮತ್ತೆ ಮುಳುಗಿದ್ ಪ್ರೀತಂ ಫುಲ್ ಇಂಟ್ರೆಸ್ಟ್ ಇಂದ ಆಟ ಆಡೋದಕ್ ಶುರು ಮಾಡಿದ್ದ. ಅವನಿಗೆ ಗೇಮಲ್ಲಿ ಸ್ವೀಟ್ ಪ್ರಿನ್ಸೆಸ್ ಅನ್ನೋ ಹೆಸರಿನ ಒಬ್ಬ ಗೇಮರ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ಲು. ಪ್ರೆಸಿಡೆನ್ಷಿಯಲ್ ಸೂಟ್ 401. ಆಯ್ರಾಗೆ ಇನ್ನು ಎಚ್ಚರ ಆಗಿರ್ಲಿಲ್ಲ. ಅವಳು ಒಳ್ಳೆ ನಿದ್ದೆಲಿದ್ಲು. ಸಿಹಿ ಆಗ್ಲೇ ಗೇಮಲ್ಲಿ ಇನ್ವಾಲ್ವ್ ಆಗಿದ್ಲು. ಹೇ, ವಾಟ್ ಆರ್ ಯು ಡೂಯಿಂಗ್ ಮ್ಯಾನ್? ಜಂಪ್ ಫಾಸ್ಟ್. ಪ್ರೀತಮ್, ಯು ಗೋ ಫಸ್ಟ್, ಐ ವಿಲ್ ಫಾಲೋ ಯು. ನೋ, ನಾಟ್ ದಟ್ ಸೈಡ್ ಪ್ರೀತಮ್ ಅಂತ ಸಿಹಿ ಗೇಮ್ ಇನ್ಸ್ಟ್ರಕ್ಷನ್ ಕೊಡ್ತಾ ಆಟ ಆಡ್ತಿದ್ಲು. ಫೈನಲಿ ಅವಳ ಟೀಮ್ ವಿನ್ ಆಯ್ತು. ಅವಳಿಗೆ ಫಸ್ಟ್ ಟೈಮ್ ತಮ್ಮ ಟೀಮ್ಗೆ ಜಾಯ್ನ್ ಆಗಿದ್ ಪ್ರೀತಮ್ ಅನ್ನೋ ಹುಡುಗನ ಆಟ ನೋಡಿ ಖುಷಿ ಆಯ್ತು. ಆದ್ರೆ ಆ ಪ್ರೀತಮ್ ತಮ್ಮ ಪಕ್ಕದ ರೂಮಲ್ಲಿರೋ ಸಿದ್ಧಾರ್ಥ್ ಭರದ್ವಾಜ್ನ ತಮ್ಮನೆ ಅನ್ನೋ ಚಿಕ್ಕ ಸುಳಿವು ಅವಳಿಗಿರ್ಲಿಲ್ಲ. ಇತ್ತ ತನ್ನ ಆಫೀಸ್ ರೂಮಲ್ಲಿ ಸಿದ್ಧಾರ್ಥ್ ಭರದ್ವಾಜ್ ಲ್ಯಾಪ್ಟಾಪ್ ಅಲ್ಲಿ ಏನೋ ಚೆಕ್ ಮಾಡ್ತಾ ಕೂತಿದ್ದ. ಅವನಿಗೊಂದ್ ಕಾಲ್ ಬಂತು. ಡಾಕ್ಟರ್ ಸಂಯುಕ್ತನ ಟ್ರೇಸ್ ಮಾಡಕ್ಕೆ ಅಂತ ಅವನು ತನ್ನ ಫ್ರೆಂಡ್ ಸಹಾಯ ತಗೊಂಡಿದ್ದ. ಹಲೋ ಅಂತ ಸೀರಿಯಸ್ ಆ ಟೋನಲ್ಲಿ ಹೇಳ್ದ ಸಿದ್ಧಾರ್ಥ್. ಸಿದ್ಧಾರ್ಥ್, ನಿಂಗೊಂದು ಶಾಕಿಂಗ್ ನ್ಯೂಸ್. ಆ ಡಾಕ್ಟರ್ ಸಂಯುಕ್ತ ಬೇರೆ ಎಲ್ಲೂ ಇಲ್ಲ, ಅವರು ನಿಮ್ ಹೋಟೆಲ್ಲಲ್ಲೇ ಇರೋದು. ಅವ್ರ ಫೋನ್ ಟ್ರೇಸ್ ಆಗ್ತಿದೆ. ಶಿ ಇಸ್ ವೆರಿ ನಿಯರ್ ಟು ಯು, ಚೆಕ್ ಫಾಸ್ಟ್ ಅಂತ ಆ ಕಡೆಯಿಂದ ಅವ್ನ್ ಫ್ರೆಂಡ್ ಹೇಳ್ದ. ಕಾಲ್ ಕಟ್ ಮಾಡಿ ಸಿದ್ಧಾರ್ಥ್ ಶಾಕ್ ಅಲ್ಲಿ ಸೆಕ್ರೆಟರಿ ಕಡೆ ನೋಡಿ ಹೇಳ್ದ, ಡಾಕ್ಟರ್ ಸಂಯುಕ್ತ ನಮ್ ಹೋಟೆಲ್ ಒಳಗೆ ಇದಾರಂತೆ. ಏನಾಗ್ತಿದೆ ಇಲ್ಲಿ? ಅವ್ರ್ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಇಲ್ಲಿ ಏನೋ ನಡೀತಾ ಇದೆ. ಫಸ್ಟ್ ಆ ಸಂಯುಕ್ತ ಶರ್ಮಾ ಫೈಂಡ್ ಔಟ್ ಮಾಡಬೇಕು ಅಂತ ಎದ್ ನಿಂತ. ಎಸ್ ಸರ್, ನಮ್ ಬಾಡಿ ಗಾರ್ಡ್ಸ್, ಹೋಟೆಲ್ ಸೆಕ್ಯೂರಿಟಿ ಗಾರ್ಡ್ಸ್ ಮತ್ತೆ ಎಲ್ಲಾ ಸ್ಟಾಫ್ಗೂ ಇಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ದ ಸೆಕ್ರೆಟರಿ. ಗಲಾಟೆ ಆಗೋದು ಬೇಡ, ಬಟ್ ಅವರು ಎಲ್ಲಾ ಬಿಟ್ಟು ನಮ್ ಹೋಟೆಲ್ಗೆ ಯಾಕೆ ಬಂದ್ರು ಅಂತ ತಿಳ್ಕೋಬೇಕು. ಫಸ್ಟ್ ನಾವು ಅವರನ್ನ ಹುಡುಕ್ಬೇಕು, ಗೆಟ್ ಫಾಸ್ಟ್ ಅಂತ ಹೇಳಿದ ಸಿದ್ಧಾರ್ಥ್ ಅವನ ಆಫೀಸ್ ರೂಮಿಂದ ಆಚೆ ಬಂದ. ಡಾಕ್ಟರ್ ಸಂಯುಕ್ತ ಹೇಗಿರಬಹುದು ಅನ್ನೋ ಸಣ್ಣ ಐಡಿಯಾ ಕೂಡ ಅವನಿಗಿರ್ಲಿಲ್ಲ. ಸಿದ್ಧಾರ್ಥ್ ನೇರವಾಗಿ ರಿಸೆಪ್ಷನಿಸ್ಟ್ ಹತ್ರ ಬಂದವನೇ ಗೆಸ್ಟ್ ಲಿಸ್ಟ್ ಓಪನ್ ಮಾಡಿಸ್ದ. ಡಾಕ್ಟರ್ ಸಂಯುಕ್ತ ನಮ್ ಗೆಸ್ಟಾ? ಪ್ಲೀಸ್ ಚೆಕ್ ಅಂತ ಕೇಳ್ದ.
ರಿಸೆಪ್ಷನಿಸ್ಟ್ ಬೇಗ ಬೇಗ ಚೆಕ್ ಮಾಡಿ, ನೋ ಸರ್ ಅಂತ ಯಾವ ಹೆಸರಿನವರು ನಮ್ ಗೆಸ್ಟ್ ಅಲ್ಲ ಅಂತ ಕೂಲಾಗಿ ಹೇಳಿದ್ಲು. ಆಗ ಸೆಕ್ರೆಟರಿ ಏನೋ ಯೋಚನೆ ಮಾಡಿ, ಸರ್ ಮೇ ಬಿ ಅವರು ರೂಮ್ ತಗೊಳ್ದೇ ಇರಬಹುದು, ಬಟ್ ನಮ್ಮ ರೆಸ್ಟೋರೆಂಟ್ಗೋ ಅಥವಾ ಪಾರ್ಟಿ ಹಾಲ್ಗೋ ವಿಸಿಟ್ ಮಾಡಿರ್ಬೇಕು, ನಾವ್ ಅಲ್ಲೇ ಹೋಗಿ ಹುಡ್ಕೋದ್ ಬೆಟರ್ ಅಂತ ಹೇಳ್ದ. ಬಾಡಿಗಾರ್ಡ್, ಸೆಕ್ರೆಟರಿ, ಸಿದ್ಧಾರ್ಥ್ ಎಲ್ರೂ ಡಾಕ್ಟರ್ ಸಂಯುಕ್ತನ ಹುಡ್ಕೊಂಡು ಇಡೀ ರೆಸ್ಟೋರೆಂಟ್, ಹೋಟೆಲ್ ಲಾಬಿ ಎಲ್ಲಾ ಕಡೆ ಹುಡ್ಕೋದಕ್ ಶುರು ಮಾಡಿದ್ರು. ತನ್ನ ಹ್ಯಾಕರ್ ಫ್ರೆಂಡ್ ಜೊತೆ ಬ್ಲೂಟೂತ್ ಕಾಲಲ್ಲಿದ್ದ ಸಿದ್ಧಾರ್ಥ್ ಅವನಿಗೆ ಸಂಯುಕ್ತ ಶರ್ಮಾ ಯಾಕೆ ತಮ್ಮ ಹೋಟೆಲ್ಗೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳೇಬೇಕಾಗಿತ್ತು. ಆದ್ರೆ ತಾನ್ ಹುಡುಕ್ತಿರೋ ಡಾಕ್ಟರ್ ಸಂಯುಕ್ತ ಶರ್ಮಾ ಬೇರೆ ಯಾರೂ ಅಲ್ಲ, ತನ್ನ ಫ್ಲಾಟ್ ಪಕ್ಕದಲ್ಲೇ ಇರೋ ಆಯ್ರಾ ಅಂತ ಅವನಿಗೆ ಸುಳುವೂ ಇರ್ಲಿಲ್ಲ. ಇತ್ತ ಪಾರ್ಟಿ ಹಾಲಲ್ಲಿ ಜೋರಾಗಿ ಮ್ಯೂಸಿಕ್ ಪ್ಲೇ ಆಗ್ತಾನೆ ಇತ್ತು. ಆಯ್ರಾಗೆ ಅಕ್ಷತ್ನಿಂದ ಇನ್ನಷ್ಟು ಇನ್ಫಾರ್ಮೇಶನ್ ಬೇಕಿತ್ತು. ಅವಳು ಆಶ್ಚರ್ಯದಲ್ಲೇ ಕೇಳಿದ್ಲು, ಆ ಫಿಸಿಯೋಸ್ ಫಾರ್ಮಸಿ ಬಗ್ಗೆ ನಾನು ಕೇಳಿದ್ದೀನಿ ಅಕ್ಷತ್, ಆದ್ರೆ ಅದೀಗ ಲಾಸ್ ಅಲ್ಲಿದೆ ಅಲ್ವಾ, ಅದ್ರಿಂದ ನೀನ್ ಹೇಗ ಶ್ರೀಮಂತ ಆಗ್ತೀಯಾ ಅಂದ್ಲು. ತನ್ ಎದುರು ಕೂತಿರೋ ಈ ಬ್ಯೂಟಿಫುಲ್ ಗರ್ಲ್ ಐ ಲೈಕ್ ಬ್ಯಾಡ್ ಬಾಯ್ಸ್ ಅಂದಿದ್ ಕೇಳಿ ಅಕ್ಷತ್ಗೆ ಆಗ್ಲೇ ತಲೆ ಗಿರ್ ಅಂದಿತ್ತು. ತಾನೆಂಥ ಚಾಣಾಕ್ಷ ಅನ್ನೋದನ್ನ ತೋರ್ಸೋದಕ್ಕೆ ಅವನು ಎಲ್ಲಾ ಇನ್ಫಾರ್ಮೇಶನ್ ಅವಳಿಗೆ ಹೇಳೋಕ್ ಮುಂದಾದ. ಅಕ್ಷತ್ ತನ್ ಕಾಕ್ಟೇಲ್ ಸವರ್ತಾ ಅಂದ, ಇಂಡಿಯಾ ಅಲ್ಲ, ಇಡೀ ವಿಶ್ವದಲ್ಲೇ ಇಂಪಾಸಿಬಲ್ ಅನ್ಕೊಂಡಿರೋ ಒಂದ್ ರಿಸರ್ಚ್ ಆ ಕಂಪನಿಲಿ ನಡೆದಿದೆ ಅಂತ ನಮಗೆ ಇನ್ಫಾರ್ಮೇಶನ್ ಇದೆ. ಹಿಂದೆ ಡಾಕ್ಟರ್ ವಸುಂಧರಾ ಅಂತ ಒಬ್ಬ ಸೈಂಟಿಸ್ಟ್ ಇದ್ಲು, ಅವಳದೇ ಈ ಕಂಪನಿ. ತಾನ್ ಮಾಡಿದ ಸ್ಟೆಮ್ ಸೆಲ್ ರಿಸರ್ಚ್ ಬಗ್ಗೆ ಎಲ್ಲೂ ಒಂದ್ ಸಣ್ಣ ಇನ್ಫಾರ್ಮೇಶನ್ ಇಲ್ದೇ ಇರೋ ಹಾಗೆ ಮಾಡಿ ಎಲ್ಲ ಹೈಡ್ ಮಾಡಿ ಸತ್ ಹೋಗಿದಾಳೆ. ಬ್ಲಡಿ ಬಿಚ್. ಆ ಕಂಪನಿ ನಂದಾಗೋವರೆಗೂ ಆ ರಹಸ್ಯ ನನ್ ಕೈಗೆ ಸಿಗಲ್ಲ ಅಂತ ಹೇಳಿ ಆಯ್ರಾನ ನೋಡಿ ಮಾತ್ ಮುಂದ್ವರಿಸ್ತ. ಡಾಕ್ಟರ್ ವಸುಂಧರಾ ಆಯ್ರಾಳ ಅಮ್ಮ ಆಗಿದ್ಲು. ಅವನು ತನ್ನ ತಾಯಿನ ಬ್ಲಡಿ ಬಿಚ್ ಅಂದಿದ್ ಕೇಳಿ ಅವಳಿಗೆ ಕೋಪ ಬಂತು. ಆದ್ರೆ ತನ್ನ ತಾಯಿ ಬಗ್ಗೆ ಅಕ್ಷತ್ ಇದ್ಯಾವ್ದೋ ಹೊಸ ಇನ್ಫಾರ್ಮೇಶನ್ ಕೊಡ್ತಿರೋದ್ ನೋಡಿ ಆಯ್ರಾಗೆ ಶಾಕ್ ಆಯ್ತು. ಈಗ ಅವಳಿಗೆ ತನಗ್ ಗೊತ್ತಿಲ್ಲದೆ ಇರೋ ಅನೇಕ ರಹಸ್ಯಗಳು ಆ ಕಂಪನಿಲಿದೆ ಅಂತ ಅನ್ಸಕ್ ಶುರುವಾಯ್ತು. ಹಾಗಿದ್ರೆ ತನ್ನ ಅಮ್ಮನ ಸಾವಿಗೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ, ಇದ್ರಲ್ಲಿ ಯಾರ್ಯಾರು ಶಾಮಿಲಾಗಿದ್ದಾರೆ ಅನ್ನೋ ಪ್ರಶ್ನೆ ಅವಳ ತಲೆಲಿ ಓಡೋದಕ್ ಶುರು ಮಾಡ್ತು. ಅವಳಿಗೆ ಎಲ್ರ ಮೇಲೂ ಸಿಟ್ಟು ಬರೋದಕ್ ಶುರುವಾಯ್ತು, ಎಸ್ಪೆಷಲಿ ಅಕ್ಷತ್ ಮೇಲೆ. ಆದ್ರೆ ಅವನಿಂದ ತಿಳ್ಕೋಬೇಕಾಗಿರೋ ಇಂಪಾರ್ಟೆಂಟ್ ವಿಷಯ ಇನ್ನೊಂದಿತ್ತು. ಅದಕ್ಕೆ ತನ್ನ ಸಿಟ್ಟು ಕಂಟ್ರೋಲ್ ಮಾಡ್ತಾ ಆಯ್ರಾ, ಅಕ್ಷತ್, ಆ ಆಯ್ರಾಗೆ ಟ್ವಿನ್ಸ್ ಆಗಿದ್ವಂತೆ, ನಿಜನಾ? ಅವು ಎಲ್ಲಿವೆ ಈಗ ಅಂತ ಕೇಳಿದ್ಲು. ಇದನ್ನ ಕೇಳಿ ಅಕ್ಷತ್ ಒಂದ್ ಕ್ಷಣಕ್ಕೆ ಆಯ್ರಾನೇ ನೋಡ್ದ. ನಂತ್ರ ಅಂದ, ವಾಟ್ ರಿಯಲಿ? ಆ ವಿಷಯದ ಡೀಟೇಲ್ಸ್ ನಂಗೆ ಗೊತ್ತಿಲ್ಲ, ಆದ್ರೆ ಆ ಡುಮ್ಮಿ ನನ್ ಡ್ರೀಮ್ನೇ ಹಾಳ್ ಮಾಡಿದ್ಲು. ಅವಳನ್ನ ಮದ್ವೆ ಆಗಿ ಆ ಕಂಪ್ನಿನ ನನ್ನ ಹೆಸರಿಗೆ ಮಾಡ್ಕೊಂಡು ಆಮೇಲೆ ಅವಳನ್ನ ಬಿಟ್ಬಿಡೋಣ ಅನ್ನೋದು ನನ್ ಪ್ಲಾನ್ ಆಗಿತ್ತು. ಆದ್ರೆ ಮದ್ವೆಗ್ ಮುಂಚೆನೆ ಅವಳು ಪ್ರೆಗ್ನೆಂಟ್ ಆಗಿ ಬಂದಿದ್ಲು. ಅವಳನ್ನ ಮದ್ವೆ ಆಗಿದ್ರೆ ಆ ಮಕ್ಕಳು ನನವಾಗ್ತಿದ್ವು. ಬ್ಲಡಿ ಇಡಿಯಟ್, ತನ್ನ ಮಕ್ಕಳಿಗೆ ತಂದೆ ಯಾರು ಅನ್ನೋದೇ ಅವಳಿಗೆ ತಿಳಿದಿಲ್ವಂತೆ ಅಂದ. ಅಕ್ಷತ್ಗೆ ತನ್ನ ಮಕ್ಕಳ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಅನ್ನೋದ್ ಕೇಳಿ ಆಯ್ರಾಗೆ ಮತ್ತೆ ಬೇಜಾರಾಯ್ತು. ಆಯ್ರಾ ಏನೂ ಮಾತಾಡ್ದೆ ಸುಮ್ನೆ ಕೂತಿರೋದನ್ನ ಒಬ್ಸರ್ವ್ ಮಾಡ್ದ ಅಕ್ಷತ್. ಅವಳು ಹಾಕಿದ ಆ ಸ್ಕರ್ಟ್, ಅವಳ ನುಣುಪಾದ ಕಾಲು, ಹೈ ಹೀಲ್ಸ್, ಆ ಕೆಂಪು ಡ್ರೆಸ್, ಅವಳ ಪರ್ಫೆಕ್ಟ್ ದೇಹ ನೋಡಿ ಅವನಿಗೆ ಮತ್ತಷ್ಟು ನಶೆ ಇರೋದಕ್ ಶುರುವಾಯ್ತು. ಅವನು ನಿಧಾನಕ್ಕೆ ಟೇಬಲ್ ಹತ್ರ ವಾಲ್ತಾ ಅವಳನ್ನ ಕಿಸ್ ಮಾಡೋದಕ್ಕೆ ಅವಳ ಹತ್ರ ಹೋದ. ಆಯ್ರಾ ಮಾದಕವಾಗಿ ಅವನನ್ನ ನೋಡಿ ನಂತರ ವ್ಯಂಗ್ಯವಾಗಿ ಸ್ಮೈಲ್ ಮಾಡಕ್ ಶುರು ಮಾಡಿದ್ಲು. ಆಯ್ರಾ ಅವನ್ನ ತಡಿತಾ ಅಂದ್ಲು, ಅಕ್ಷತ್, ನಿನ್ ಹಿಂದೆ ಯಾರೋ ನಿಂತಿದ್ದಾರೆ ನೋಡು. ಅಕ್ಷತ್ ಕನ್ಫ್ಯೂಷನ್ ಅಲ್ಲಿ ಹಿಂದೆ ತಿರುಗಿ ನೋಡ್ದ. ಒಂದ್ ಕ್ಷಣ ಅವನ್ ಹಾರ್ಟ್ ಬೀಟೆ ನಿಂತಂಗಾಯ್ತು. ಹಾಗಿದ್ರೆ ಅಕ್ಷತ್ ಹಿಂದೆ ನಿಂತಿದ್ದವ್ರು ಯಾರು? ಆಯ್ರಾನೇ ಡಾಕ್ಟರ್ ಸಂಯುಕ್ತ ಅಂತ ಸಿದ್ಧಾರ್ಥ್ಗೆ ಗೊತ್ತಾಗತ್ತಾ? ಆಯ್ರಾ ತನ್ನ ಸೀಕ್ರೆಟ್ನ ಹೇಗ್ ಉಳಿಸ್ಕೋತಾಳೆ? ಅಷ್ಟಕ್ಕೂ ಆಯ್ರಾ ಹಿಂದೆ ಇರೋ ರಹಸ್ಯ ಏನು? ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ.